ನನ್ನ ಕಂಠಿಹಾರನ ತಂದಿದ್ದೀನಿ. ತಗೊಳ್ಳಿ. ಕಳ್ತನ ಅನ್ನೋದು ರಕ್ತದಲ್ಲಿರಲ್ಲ, ಮನ್ಸಲ್ಲಿರುತ್ತೆ. ಉಪ್ಪು ತಿಂದಿರೋ ಮನೆ ಋಣ ತೀರ್ಸೋ ಮನ್ಸು ನನ್ನಲ್ಲಿದೆ ಹೊರತು ಕಳ್ತನ ಮಾಡೋ ಅಗತ್ಯನೂ ನನ್ಗಿಲ್ಲ. ಸುಜಿ, ನನ್ನ ಕನ್ನಮ್ಮ, ನನ್ನ ಚಿನ್ನ, ಎಷ್ಟು ಕಾಳಜಿನೇ ನಿನಗೆ ಈ ಮನೆ ಬಗ್ಗೆ, ಈ ಮನೆ ಪ್ರತಿಷ್ಠೆ ಬಗ್ಗೆ. ನಾನು ಇನ್ನು ಮೇಲೆ ಎಂದೂ ನಿನ್ನನ್ನು ಬೈಯಲ್ಲ. ಇದು ನಿಂದೇ ಮನೆ. ಹಾಗೆಲ್ಲ ನಾನು ನಿನ್ನ ಹೊಗಳ್ತೀನಿ ಅಂತ ಅನ್ಕೋಬೇಡ. ಮೈ ಗಾಡ್, ಅಷ್ಟು ಕಷ್ಟ ಆಯ್ತಾ? ಎನಿವೇಸ್, ಕಂಠಿಹಾರ ನೀನು ವಾಪಸ್ ತಂದಿಯಲ್ಲ ಸೂಜಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಕಂಠಿಹಾರನೂ ಸಿಕ್ತು, ನಿಮ್ 3 ಲಕ್ಷ ಸಿಕ್ತು. ಈಗ ಪ್ರಾಬ್ಲಮ್ ಏನಿದ್ರು ರಾಕೇಶ್ಗೆ. ಪಾಪ, ಅಜ್ಜಿಗೆ ನಾನು ಕಂಠಿಹಾರ ವಾಪಸ್ ಕೊಟ್ಟಿರೋ ವಿಷಯ ರಶ್ಮಿಗೆ ಗೊತ್ತಿಲ್ಲ. ಅಜ್ಜಿನೂ ಹೇಳಲ್ಲ, ನೀವು ಹೇಳ್ಬೇಡಿ. ಗೊತ್ತಾದ್ರೆ ರಶ್ಮಿ ಈಗೋಗಿ ಹರ್ಟ್ ಆಗುತ್ತೆ. ಕಂಟಿನ್ಯೂ. ಅದೇನ್ ಸೀಕ್ರೆಟ್ ಆಗಿ ಮಾತಾಡ್ಕೋತಿದ್ರೋ ಏನೋ. ಪಾಪ, ಐ ಆಮ್ ಸಾರಿ. ನಿಮ್ಮನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಪಪ್ಪ, ನಾಳೆ ನನ್ನ ಬರ್ತ್ಡೇ ಪಾರ್ಟಿ. ದಯವಿಟ್ಟು ನೀವ್ ಬರ್ಬೇಡಿ. ನೀವು ಮಮ್ಮಿ ಎಲ್ಲಾದ್ರೂ ಆಚೆ ಹೋಗಿ. ನಾನು ನನ್ನ ಫ್ರೆಂಡ್ಸ್ ಪಾರ್ಟಿ ಮಾಡಿ. ಈ ಸೂಜಿ ಇರ್ತಾಳೆ. ಕೆಲ್ಸ ಮಾಡಕ್ ಇರ್ತೀನಿ ಅಂತ ಒಪ್ಕೊಂಡಿದ್ದಾಳೆ ನಿಮ್ ಮಗಳು. ಡ್ರಿಂಕ್ ಸಪ್ಲೈ ಮಾಡೋದು, ಸೇದವ್ರಿಗೆ ಆಸ್ಟ್ರೇ ಕೊಡೋದು ಎಲ್ಲ ನಮ್ ಸೂಜಿದೆ ಕೆಲ್ಸ. ವಾಟ್ ಸೂಜಿ? ಭಟ್ರೆ, ಸೆಕ್ಯೂರಿಟಿ, ನಾನು ನಿಮಗ್ ದುಡ್ಡು ಕೊಡ್ತೀನಿ. ಹೋಗಿ ಸಿನಿಮಾ ನೋಡ್ಕೊಂಡು ಬನ್ನಿ. ಯಾಕಮ್ಮ ಅವ್ರೆ? ನೋಡ್ಕೊಂಡು ಬನ್ನಿ ಅಷ್ಟೇ. ದಿಸ್ ಮೈ ಆರ್ಡರ್. ರಾಕೇಶ, 1000 rupees. ಈಗಲೇ ಹೊರಟಿ. ಏನ್ ರಶ್ಮಿ, ಮನೇಲಿ ಇರೋರ್ನೆಲ್ಲ ಓಡಿಸ್ಬಿಡ್ತಾ ಇದೆಯಾ? ಏಕೆ, ಸೂಜಿಗೆ ಅವಮಾನ ಮಾಡೋ ಪ್ಲಾನ ಅಥವಾ ಕೊಲೆನೆ ಮಾಡ್ಬಿಡೋ ಐಡಿಯಾನಾ? ಒಂದ್ ರೀತಿ ಸೂಜಿ ಕೊಲೆನೆ. ಸೂಜಿ ಅಂತ ಹುಡುಗಿಗೆ ಮಾನ ಹೋದ್ರೆ ಪ್ರಾಣನೇ ಹೋದಂಗೆ ಅಂತ ನೀನೇ ತಾನೇ ನನಗೆ ತಲೆ ತುಂಬಿದ್ದು. ಈಗಾಗ್ಲೇ ಅವಳನ್ನ ಜೈಲಿಗೆ ಕಳಿಸಿ ಅವಳು ಲೈಫ್ ಲಾಂಗ್ ನೆನಪಿಸ್ಕೊಂಡು ಕೊರಗೋ ಮಾಡಿದ್ದೀನಿ. ಇವತ್ತು ನಾವು ಅವಳಿಗೆ ಕೊಡೋ ಟಾರ್ಚರ್ಗೆ ಸೂಜಿ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗ್ತಾಳೆ. ರಶ್ಮಿ, ನಿನ್ ಬರ್ತ್ಡೇ ಪಾರ್ಟಿಲಿ ಯಾವ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ತಗೊಳ್ಳಲ್ಲ ಅಂತ ನನ್ನ ಪಪ್ಪ ಪ್ರಾಮಿಸ್ ಮಾಡಿದ್ದೀನಿ. ಯಾರಿಗೆ? ಓ, ನಿನ್ನ ಪಪ್ಪಗ? ಸಾರಿ ಸೂಜಿ, ನಾನು ಪಪ್ಪಗೆ ಹೇಳಿದ್ದೀನಿ ನಾನು ಆ ತರ ಪಾರ್ಟಿ ಮಾಡ್ತೀನಿ ಅಂತ. ಆ ತರ ಪಾರ್ಟಿನೇ ಮಾಡೋದು. ಮೋಕು ಮಾಡ್ತಾರೆ, ಡ್ರಿಂಕ್ಸು ಕುಡಿತಾರೆ. ಕುಡಿತಾರೆ ಅಲ್ಲ, ಕುಡಿತಾಳೆ. ಸೂಜಿನೂ ಕುಡಿತಾಳೆ.